ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆಗಿದೆ. ಆಲ್ಮೋಸ್ಟ್ ಸೀನಿಯರ್ ಸಿಟಿಜನ್ಸ್ ಬೆಳಗ್ಗೆನೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನು ಬೇರೆ ಬೇರೆ ದೃಶ್ಯಗಳನ್ನು ನಾವು ನಿಮಗೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಇವಾಗ ಸೆಲೆಬ್ರಿಟಿ ವಿಂಡೋವನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ನಟ ಗಣೇಶ್ ಅವರು ಪತ್ನಿ ಸಮೇತರಾಗಿ ಆರ್ ನಗರದ ಮತಗಟ್ಟೆಗೆ ಬಂದು ವೋಟ್ ಮಾಡೋ ಮೂಲಕ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಇನ್ನು ನಟ ಶ್ರೀಮುರಳಿ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನಟ ಜಗ್ಗೇಶ್ ಅವರು ಸರದಿ ಸಾಲಲ್ಲಿ ನಿಂತ್ಕೊಂಡು ವೋಟ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಇನ್ನು ನಟ ರವಿಚಂದ್ರನ್ ಕೂಡ ಮತಗಟ್ಟೆಗೆ ಬಂದಿರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಇನ್ನು ನಟ ಯುವ ಮತ್ತು ವಿನಯ್ ರಾಜ್ಕುಮಾರ್ ಕುಟುಂಬಸ್ಥರ ಜೊತೆ ಎಲ್ಲರೂ ಕೂಡ ಸೇರ್ಕೊಂಡು ಆ ಕುಟುಂಬ ಡಾಕ್ಟರ್ ರಾಜ್ ಅವರ ಕುಟುಂಬ ಬಂದು ವೋಟ್ ಮಾಡಿ ತೆರಳ್ತಾ ಇರುವಂತಹ ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಾ. ನಿಮ್ಮ ಕ್ಷೇತ್ರಕ್ಕೆ ಯಾರು ಕೆಲಸ ಮಾಡ್ತಾರೋ, ನಿಮಗೆ ಯಾರು ಸಹಾಯವಾಗ್ತಾರೋ ಅಂಥವರಿಗೆ ವೋಟ್ ಮಾಡಿ ಅನ್ನುವಂತಹ ಕರೆ ಕೊಟ್ಟಿದ್ದಾರೆ ಯುವ. ಇನ್ನು ನಟ ರವಿಶಂಕರ್ ಕೂಡ ಬಂದು ವೋಟ್ ಚಲಾವಣೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ರಾಜಕೀಯ ವ್ಯಕ್ತಿಗಳಾಗಿರಬಹುದು, ನಟ ನಟಿಯರಾಗಿರಬಹುದು, ಸೆಲೆಬ್ರಿಟೀಸ್ಗಳಾಗಿರಬಹುದು, ಇನ್ನು ಗಣ್ಯ ವ್ಯಕ್ತಿಗಳಾಗಿರಬಹುದು, ವಿಶೇಷ ಚೇತನರಾಗಿರಬಹುದು, ಇವರೆಲ್ಲರೂ ಕೂಡ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತಾರೆ. ಸ್ಪೆಷಲಿ ಈ ಸ್ಟಾರ್ಸ್ಗಳನ್ನು ನೋಡಿದಾಗ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವಿಂಗ್ ಇರುತ್ತೆ. ಅದರಲ್ಲಿ ಒಂದಿಷ್ಟು ಜನ ಮತದಾನ ಮಾಡಿದರೆ ಕೆಲವೊಂದಿಷ್ಟು ಜನ ಮತದಾನ ಮಾಡುವಂತಹ ನಿಟ್ಟಿಗೆ ಹೋಗೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಈ ಮೂಲಕ ಸಂದೇಶ ರವಾನೆ ಆಗುತ್ತೆ. ಯಾಕಂದರೆ ಮತದಾನದ ಹಕ್ಕು ಶ್ರೇಷ್ಠ ಹಕ್ಕು, ಪವಿತ್ರ ಹಕ್ಕು. ಪ್ರತಿಯೊಬ್ಬರು ಮತದಾನವನ್ನು ಮಾಡಲೇಬೇಕು. ಆಗ ಮಾತ್ರ ನಮಗೆ ಪ್ರಶ್ನೆ ಮಾಡುವಂತಹ ಹಕ್ಕು ಕೂಡ ಸಿಗುತ್ತೆ. ನಾವು ನಮ್ಮ ದೇಶಕ್ಕೆ ಅಭಿವೃದ್ಧಿ ಬೇಕು, ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಬೇಕು, ನಮಗೆ ಬದಲಾವಣೆ ಬೇಕು, ನಮ್ಮ ರೋಡ್ ಇನ್ಫ್ರಾಸ್ಟ್ರಕ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕಾಲೇಜಸ್, ಸ್ಕೂಲ್ಗಳಾಗಿರ್ಬೋದು, ಹಾಗಿರಬೇಕು ಹೀಗಿರಬೇಕು ಅಂತ ಮಾತನಾಡುವವರೆಲ್ಲರೂ ಕೂಡ ಹೋಗಿ ಮೊದಲಿಗೆ ಮತದಾನವನ್ನು ಮಾಡಿ ಬರಬೇಕು. ಅದಾದ ನಂತರ ಹೌದು ನಾವು ಈ ಭಾಗದಲ್ಲಿ ವಾಸ ಇದ್ದೀವಿ, ನಮ್ಮ ಜನಪ್ರತಿನಿಧಿಗಳು ಇದನ್ನು ಕನ್ಸಿಡರ್ ಮಾಡಿದಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಮಾಡಬಹುದಾಗಿದೆ. ಇನ್ ಕೇಸ್ ನಿಮಗೆ ಅಭ್ಯರ್ಥಿಗಳು ಯಾರೂ ಕೂಡ ಇಷ್ಟ ಇಲ್ಲ ಅಂತಲೇ ಅಂದ್ಕೊಳ್ಳಿ, ಅಲ್ಲಿ ನೋಟಾ ಅನ್ನುವಂತಹ ಒಂದು ಬಟನ್ ಇದೆ. ಸೊ ಆ ನೋಟಾ ಬಟನ್ ಕೂಡ ಅಲ್ಲಿ ಒತ್ತಿ ಬರೋ ಮೂಲಕ ಇಲ್ಲಿರುವಂತಹ ಅಭ್ಯರ್ಥಿಗಳು ಯಾರೂ ಕೂಡ ಸೂಕ್ತರಲ್ಲ ಅನ್ನುವಂತಹ ಮೆಸೇಜನ್ನು ಕೂಡ ನೀವು ರವಾನೆ ಆಗಬಹುದು. ಸೆಲೆಬ್ರಿಟಿ ವಿಂಡೋ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ನಟ ಗಣೇಶ್, ಶ್ರೀಮುರಳಿ, ಜಗ್ಗೇಶ್, ರವಿಚಂದ್ರನ್ ಸೊ ಎಲ್ಲರೂ ಕೂಡ ಬಂದು ವೋಟ್ ಮಾಡಿ ಹೋಗಿದ್ದಾರೆ. ಇನ್ನು ಸಿದ್ದರಾಮನ ಹುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವೋಟ್ ಮಾಡಿದ್ದಾರೆ. ವೋಟ್ ಮಾಡಿದ ನಂತರ ಅವರು ಫೋಟೋಗೆ ಪೋಸ್ ಕೊಡ್ತಾ ಇರುವಂತಹ ದೃಶ್ಯ ನೋಡಿದ್ರಿ. ಇನ್ನು ಬಿಡದಿಯ ಕೇತಗಾನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಂಡ್ಯ JDS ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಕುಟುಂಬಸ್ಥರ ಜೊತೆ ಬಂದು ಪಿಂಕ್ ಬೂತ್ನಲ್ಲಿ ಮತ ಚಲಾವಣೆ ಮಾಡಿದ್ದು ತುಂಬಾನೇ ವಿಶೇಷ. ಪತ್ನಿ ಅನಿತಾ ಕುಮಾರಸ್ವಾಮಿ ಅವರಿದ್ದಾರೆ, ಪುತ್ರ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಅವರ ಪತ್ನಿ ರೇವತಿ ಅವರು ಕೂಡ ಇದ್ದಾರೆ. ಇನ್ನು ನಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನ್ ಅನ್ನು ನೀವು ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಕ್ಬಿಡುತ್ತೆ. 14 ಲೋಕಸಭಾ ಕ್ಷೇತ್ರಗಳು ಯಾವುವು, ಆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಯಾರು ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಯಾರು, ಟಫ್ ಫೈಟ್ ಯಾರ್ಯಾರ ಮಧ್ಯೆ ಇದೆ ಅನ್ನುವಂತಹ ಇನ್ಫಾರ್ಮೇಶನ್ ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಯಾವೆಲ್ಲ ಜನಪ್ರತಿನಿಧಿಗಳಾಗಿರಬಹುದು, ಸೆಲೆಬ್ರಿಟಿಗಳಾಗಿರಬಹುದು ಬಂದು ವೋಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ವೋಟ್ ಮಾಡಿದ್ದಾರೆ ಅನ್ನುವಂತಹ ದೃಶ್ಯ ಕೂಡ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು. ಇನ್ನು ತುಂಬಾನೇ ಇಂಪಾರ್ಟೆಂಟ್ ಅಂದರೆ ನೀವು ವೋಟ್ ಮಾಡಿ ನಿಮ್ಮ ಫೋಟೋವನ್ನು ಕೂಡ ಕಳುಹಿಸಿಕೊಟ್ಟಿದ್ದೀರಾ ಸಾಕಷ್ಟು ಜನ. ಸೊ ಅವರ ಭಾವಚಿತ್ರವನ್ನು ಕೂಡ ನಾವು ನಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನ್ನಲ್ಲಿ ಹಾಕಿದ್ದೀವಿ. ನ್ಯೂಸ್ ಫಸ್ಟ್ ಈ ಒಂದು ಕಳಕಳಿಯನ್ನು ಮಾಡಿಕೊಳ್ತಾ ಇದೆ. ಇವರೆಲ್ಲರ ಫೋಟೋವನ್ನು ನಿಮಗೆ ತೋರಿಸೋ ಮೂಲಕ ಇವರಲ್ಲಿ ಸಾಕಷ್ಟು ಜನ ನಿಮಗೆ ಪರಿಚಯಸ್ಥರು ಕೂಡ ಇರ್ತಾರೆ. ಸೊ ಯಾರೆಲ್ಲ ವೋಟ್ ಮಾಡಿಲ್ಲ ಇವ್ರನ್ನೆಲ್ಲ ನೋಡಿ ವೋಟ್ ಮಾಡಿ ಅಂತ ಹೇಳುವ ಪ್ರಯತ್ನ ಒಂದಾದರೆ, ಮತ್ತೊಂದು ತುಂಬ ಜನರಿಗೆ ನಾನು ವೋಟ್ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಆಸೆ ಇರುತ್ತೆ. ಸೊ ಅದನ್ನು ನಾವು ನಮ್ಮ ಸ್ಕ್ರೀನ್ನಲ್ಲಿ ಹಾಕೋ ಮೂಲಕ ನಿಮ್ಮ ಫೋಟೋವನ್ನು ನಿಮ್ಮ ಆಸೆಯನ್ನು ಕೂಡ ನೆರವೇರಿಸ್ತಾ ಇದ್ದೀವಿ. ಬೆಂಗಳೂರಿಂದ ಮಾರಿಯಾ ತುಂಬಾ ಖುಷಿಯಿಂದ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಹೊಸದುರ್ಗದಿಂದ ಪ್ರವೀಣ್ ಕುಮಾರ್ ಅವರು ಕೂಡ ಫೋಟೋ ಕಳುಹಿಸಿಕೊಟ್ಟಿದ್ದಾರೆ. ಸೊ ಇದೇ ರೀತಿಯಾಗಿ ನಿಮ್ಮ ಫೋಟೋ ಕೂಡ ನಮ್ಮ ಸ್ಕ್ರೀನ್ನಲ್ಲಿ ಬರಬೇಕು ಅಂತಂದರೆ ಅಲ್ಲಿ ಇರುವಂತಹ ವಾಟ್ಸಪ್ ನಂಬರ್ಗೆ ನೀವು ಫೋಟೋವನ್ನು ಕಳುಹಿಸ್ಕೊಡ್ಬೇಕಾಗಿದೆ. ಆದರೆ ಕಂಡೀಷನ್ ಏನು ಗೊತ್ತಾ, ನೀವು ಮತದಾನ ಮಾಡಿರುವಂತಹ ಗುರುತಿನ ಫೋಟೋವನ್ನು ಮಾತ್ರ ಕಳುಹಿಸಿಕೊಡ್ಬೇಕು. ಇನ್ನು ರಾಜ್ಯದಲ್ಲಿ ಈ 14 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಬಿಜೆಪಿ ಮತ್ತು JDS ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿಗಳು
ಓಟ್ ಚಲಾವಣೆ ಮಾಡಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಮನ್ಸೂರ್ ಅಲಿ ಖಾನ್ ಆಗಿರಬಹುದು, ತುಮಕೂರಲ್ಲಿ ಮುದ್ದಹನುಮೇಗೌಡರು ಆಗಿರಬಹುದು, ಮತ್ತು ವಿ ಸೋಮಣ್ಣನವರಾಗಿರಬಹುದು, ಇವರೆಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸೊ ಚಿಕ್ಕಮಗಳೂರಿನ ಕಾಂಗ್ರೆಸ್ನ ಅಭ್ಯರ್ಥಿಯ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಕೋಲಾರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಯಾವೆಲ್ಲ ರಾಜಕೀಯ ನಾಯಕರು, ಸೆಲೆಬ್ರಿಟಿಗಳು ತಮ್ಮ ಓಟ್ ಬೂತ್ಗಳಿಗೆ ತೆರಳಿ ಓಟ್ ಮಾಡಿದ್ದಾರೆ ಅನ್ನುವಂತಹ ದೃಶ್ಯ ಕೂಡ ನೀವು ಗಮನಿಸಬಹುದಾಗಿದೆ. ನಿಮ್ಮ ಫೋಟೋ ನ್ಯೂಸ್ ಫಸ್ಟ್ನಲ್ಲಿ ಪ್ರಸಾರ ಮಾಡಬೇಕು ಅಂತಂದರೆ ಆ ವಾಟ್ಸಪ್ ನಂಬರ್ ಅಂತ ಹೇಳ್ತಾ ಇದ್ನಲ್ಲ, ಸೊ ಆ ವಾಟ್ಸಪ್ ನಂಬರ್ ಈಗ ಸ್ಕ್ರೀನಲ್ಲಿ ಬರ್ತಾ ಇದೆ. ಪಟ್ ಅಂತ ಇದನ್ನು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಓಟ್ ಮಾಡಿರುವಂತಹ, ನಿಮ್ಮ ಮತದಾನದ ಹಕ್ಕು ಚಲಾಯಿಸಿರುವಂತಹ ಫೋಟೋವನ್ನು, ಸೆಲ್ಫಿಯನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. ಕೆಲವೇ ಕ್ಷಣದಲ್ಲಿ ಆ ಫೋಟೋ ನಮ್ಮ ಸ್ಕ್ರೀನ್ನಲ್ಲಿ ಬರುತ್ತೆ. ಇನ್ನು ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ, ಬ್ರಿಜೇಶ್ ಚೌಟ ಆದಿಯಾಗಿ ಬೇರೆ ಬೇರೆ ಅಭ್ಯರ್ಥಿಗಳು ಕೂಡ ಕುಟುಂಬ ಸಮೇತರಾಗಿ ತಮ್ಮ ಕಾರ್ಯಕರ್ತರ ಜೊತೆ ಬಂದು ಓಟ್ ಚಲಾವಣೆ ಮಾಡಿ ಈಗಾಗಲೇ ತೆರಳಿದ್ದಾರೆ. ಈ ಎಲ್ಲ ಅಭ್ಯರ್ಥಿಗಳಲ್ಲಿ ಒಂದು ರೀತಿಯಾಗಿರುವಂತಹ ಢವಢವ ಶುರುವಾಗುತ್ತೆ. ಯಾಕಂದರೆ ಮತದಾರ ಪ್ರಭು ನಿರ್ಣಯವನ್ನು ಬರಿತಾ ಇದ್ದಾನೆ. ಯಾಕಂದರೆ ಆ ಅಭ್ಯರ್ಥಿ ಅವರಿಗೆ ಬೇಕೋ ಬೇಡವೋ, ಬದಲಾವಣೆ ಬೇಕೋ ಬೇಡವೋ ಅನ್ನುವಂತಹ ಪ್ರಯತ್ನ ಕೂಡ ಇಲ್ಲ ಆಗ್ತಾ ಇದೆ. ಆ ನಿರ್ಣಯ ಇವತ್ತು ಎಲ್ಲರೂ ಕೂಡ ಬರಿತಾ ಇದ್ದಾರೆ. ನೀವು ಕೂಡ ಆ ನಿರ್ಣಯವನ್ನು ಬರೆಯಬಹುದಾಗಿದೆ. ಈಗಿರುವಂಥವರು ಚೇಂಜ್ ಆಗಬೇಕು, ಬದಲಾವಣೆ ಬೇಕು ಅಂತಂದರೂ ಕೂಡ ನೀವು ಆ ಬದಲಾವಣೆಯನ್ನು ಮಾಡಬಹುದಾಗಿದೆ. ಓಕೆ, ಮೈಸೂರು ಕ್ಷೇತ್ರ ತುಂಬಾ ವಿಶೇಷವಾಗಿದೆ. ಯಾಕಂದರೆ ರಾಜವಂಶಸ್ಥರು ಯದುವೀರ್ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ರಾಜನ ವೇಷದಲ್ಲೇ ಇಲ್ಲೊಬ್ಬರು ಮತದಾರ ಬಂದು ಓಟ್ ಚಲಾವಣೆಗೆ ಮತಗಟ್ಟೆಗೆ ಬಂದಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಫೋಟೋಗೆ ಪೋಸ್ ನೀಡೋ ಮೂಲಕ ಇಲ್ಲಿಂದ ಒಬ್ಬ ರಾಜ ಕಂಟೆಸ್ಟ್ ಮಾಡ್ತಿದ್ದಾರೆ ಅನ್ನುವಂತಹ ಸಂದೇಶವನ್ನು ಅವರು ರವಾನಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.